ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಏನಪ್ಪ ವಿಡಿಯೋ ಮೇಲೆ ವಿಡಿಯೋ ಹಾಕ್ತಾ ಇದ್ದೀರಾ ಅಂತ. ಹೌದು ಪ್ರೀತಿಯ ವಿದ್ಯಾರ್ಥಿಗಳೇ, ಸ್ವಲ್ಪ ಜನಕ್ಕೆ ಅಂದರೆ ಕೆಲವೊಬ್ಬರು ವಿದ್ಯಾರ್ಥಿಗಳಿಗೆ ಕೆಲವೊಂದು ಜಿಲ್ಲೆಗಳಲ್ಲಿ ಬಹಳ ಅವಸರವಾಗಿ ಅಂದರೆ ಬಹಳ ಫಾಸ್ಟಾಗಿ ಮಿಡ್ ಟರ್ಮ್ ಎಕ್ಸಾಮನ್ನು ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ನನ್ನ ವಿಡಿಯೋಗಳು ಕೂಡ ಅದೇ ರೇಂಜಿಗೆ ಸ್ಪೀಡಲ್ಲಿ ಒಂದಾದ ಮೇಲೆ ಒಂದು ಬರ್ತಾ ಇದೆ. ಯಾಕಂದರೆ ಮೊದಲು ನಾವು ಪ್ಲಾನ್ ಮಾಡಿದ ಹಾಗೆ ಅಕ್ಟೋಬರ್ ತಿಂಗಳಲ್ಲೇ ಮಿಡ್ ಟರ್ಮ್ ಎಕ್ಸಾಮ್ ಇಡ್ತಿದ್ದರೆ ಆರಾಮಾಗಿ ನೀವು ಆರಾಮಾಗಿ ನಿಮ್ಮ ಒಂದು ಪ್ರಿಪ್ರೇಷನನ್ನು ಮಾಡ್ಬೋದು, ನಾವು ಆರಾಮಾಗಿ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಬಹುದಾಗಿತ್ತು. ಆದರೆ ಎಲ್ಲ ಈಗಾಗಲೇ ನೀವು 3 ವಿಡಿಯೋ ನೋಡಿದ್ದೀರಾ. ಅದರಲ್ಲಿ ಆದರೆ ಅನ್ನಲಿಕ್ಕೆ ರೀಸನ್ ಕೂಡ ಸಿಕ್ಕೋಗಿದೆ ನಿಮಗೆ. ಸೋಮವಾರದಿಂದಲೇ ಎಲ್ಲ ಕಡೆ ಅಂದರೆ ಒಂದು 3 ಡಿಸ್ಟ್ರಿಕ್ಗಳಲ್ಲಿ ಮಿಡ್ ಟರ್ಮ್ ಎಕ್ಸಾಮ್ ನಡೀತಾ ಇದೆ. ಹಾಗಾಗಿ ಅವರಿಗೆಲ್ಲರಿಗೂ ಕೂಡ ನಿಮ್ಮ ಹಾಗೂ ನಮ್ಮ ಆಶೀರ್ವಾದ ಇರಲಿ, ಚೆನ್ನಾಗಿ ಎಕ್ಸಾಮನ್ನು ಬರೀರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಪ್ರೀತಿಯ ಮಕ್ಕಳೇ, ಬಹಳ ಜನ ಸರ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡಿ ಅಂತ ಕಮೆಂಟ್ಸ್ ಮೇಲೆ ಕಮೆಂಟ್ಸ್ ಹಾಕ್ತಾ ಇದ್ದೀರಾ. ನಾನು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸಿನ ಬಗ್ಗೆ ಸಂಪೂರ್ಣವಾಗಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಅದು ಇದೇ ಒಂದು ವಿಡಿಯೋ ಆಗಿರುತ್ತೆ. ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲಿಂದ ಪಿಕ್ ಮಾಡಬೇಕು, ಹೇಗೆ ಪಿಕ್ ಮಾಡಬೇಕು, ಹಾಗೂ ನಮ್ಮ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇದ್ದಾವಾ ಅಥವಾ ಇಲ್ವೋ, ಅಥವಾ ಅದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು ಹೆಲ್ಪ್ ಆಗುತ್ತಾ ಅಥವಾ ಅದು ವೇಸ್ಟ್ ಪೇಪರಾ. ಯಾಕಂದರೆ ಬಹಳ ಜನ ಸರ್ ಮಾಡೆಲ್ ಪೇಪರೇ ಈ ವರ್ಷದ ಕೊಡಿ ಅಂತ ಕೇಳ್ತಾ ಇದ್ದೀರಾ. ಆ ಮಾಡೆಲ್ ಪೇಪರೇ ನಿಮ್ಮ ಲಾಸ್ಟ್ ಇಯರಿನ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ ಆಗಿರುತ್ತೆ, ಅಥವಾ ನಿಮ್ಮ ಲಾಸ್ಟ್ ಇಯರಿನ ಮಿಡ್ ಟರ್ಮ್ ಎಕ್ಸಾಮ್ ಕ್ವಶನ್ ಪೇಪರ್ ಆಗಿರುತ್ತೆ. ಯಾಕಂದರೆ ಆನ್ ದಟ್ ಬೇಸಿಸ್ ಓನ್ಲಿ ದೆ ಸೆಟ್ ದಿ ಕ್ವಶನ್ ಪೇಪರ್, ಅದರ ಮೇಲೇ ಒಂದು ಕ್ವಶನ್ ಪೇಪರ್ ಸೆಟ್ ಮಾಡಿರುವಂಥದ್ದು. ಬನ್ನಿ ಸರ್, ಬಹಳ ಕನ್ಫ್ಯೂಷನ್ ಸ್ಟೇಟಿಗೆ ಹೋಗೋದು ಬೇಡ. ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು ಅಂತ ಕೇಳ್ತಾ ಇದ್ದೀರಾ. ಹಾಗೆ ನಾನು ಸಂಪೂರ್ಣವಾಗಿ 1 ಮಾರ್ಕ್ಸಿಂದ ಹಿಡಿದು 6 ಮಾರ್ಕ್ಸ್ವರೆಗೂ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲಿದ್ದಾವೆ, ಹೇಗೆ ಪಿಕ್ ಮಾಡಬೇಕು ಅಂತ ಹೇಳ್ಕೊಡ್ತೇನೆ. ನೋಡ್ತಾ ಹೋಗಿ ಸರ್. 1 ಮಾರ್ಕ್ಸ್ ಕ್ವಶನ್ಸು ನಿಮಗೆ ಬೇಕು ಅಂತ ಅನಿಸಿದರೆ ದಯವಿಟ್ಟು ನಾನು ಹೇಳಿದ್ನಲ್ವಾ, 1 ಮಾರ್ಕ್ಸ್ ಕ್ವಶನ್ಸ್ ನಿಮಗೆ ಬೇಕು ಅಂತ ಅನಿಸಿದರೆ ಇದು ಎಲ್ಲಿ ಬರುತ್ತೆ ಅಂತ ಹೇಳಿದರೆ ಪಾರ್ಟ್ ಎನಲ್ಲಿ ಬರುತ್ತೆ. ನಿಮ್ಮ ಕ್ವಶನ್ ಪೇಪರಿನ ಪಾರ್ಟ್ ಎನಲ್ಲಿರುತ್ತೆ. ಅದು MCQs ಫಾರಮಲ್ಲಿರುತ್ತೆ, ಅದು ಫಿಲ್ ಇನ್ ದ ಫಾರಮಲ್ಲಿರುತ್ತೆ, ಅದು ಮ್ಯಾಚ್ ದ ಫಾಲೋಯಿಂಗ್ ಆಗಿರುತ್ತೆ. ಇದನ್ನು ನಾವು 1 ಮಾರ್ಕ್ಸ್ ಕ್ವಶನ್ಸ್ ಅಂತ ಕರಿತೀವಿ. ಅಂದರೆ ಟೋಟಲ್ಲು 20 ಮಾರ್ಕ್ಸ್ ನಿಮಗೆ ಇಲ್ಲೇ ಕವರ್ ಆಗ್ತಾ ಇದೆ. ಹೇಗೆ ಅಂತ ಹೇಳಿದರೆ 10 MCQಸು, 5 ಫಿಲ್ ಇನ್ ದ ಬ್ಲ್ಯಾಂಕ್ಸು, 5 ಮ್ಯಾಚ್ ದ ಫಾಲೋಯಿಂಗು. ಇದು ಎಲ್ಲದರಲ್ಲೂ ಇದೆ. ಎದರಲ್ಲಿದೆ? ಕನ್ನಡದಲ್ಲೂ ಇದೆ, ಹಿಂದಿನಲ್ಲೂ ಇದೆ, ನಿಮ್ಮ ಸಂಸ್ಕೃತನಲ್ಲೂ ಇದೆ, ಬೇಸಿಕ್ ಮ್ಯಾಥ್ಸಲ್ಲೂ ಇದೆ, ಪೊಲಿಟಿಕಲ್ ಸೈನ್ಸಲ್ಲೂ ಇದೆ, ಹಿಸ್ಟ್ರಿನಲ್ಲೂ ಇದೆ, ಫಿಸಿಕ್ಸಲ್ಲೂ ಇದೆ, ಕೆಮಿಸ್ಟ್ರಿ ಇದೆ, ಮ್ಯಾಥಮೆಟಿಕ್ಸ್ ಇದೆ, ಬಯೋ ಇದೆ, CS ಇದೆ. ಆದರೆ ಇಂಗ್ಲೀಷಲ್ಲಿ ಇಲ್ಲ. ಅದಕ್ಕೆ ನಿಮಗೆ ಹೇಳ್ತಿರುವಂಥದ್ದು ಕ್ವಶನ್ ಪೇಪರ್ ಟು ಕ್ವಶನ್ ಪೇಪರ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. 20 ಅಂಕಗಳು ನಿಮಗೆ ಇಲ್ಲೇ ಬರ್ತಾ ಇದೆ. ಇದರಲ್ಲಿ MCQಸಲ್ಲಿ, ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಹಾಗೂ ಮ್ಯಾಚ್ ದ ಫಾಲೋಯಿಂಗಲ್ಲಿ. ಇದನ್ನು ನಾವು ಪಾರ್ಟ್ ಎ ಅಂತ ಕರಿತೀವಿ. ಪಾರ್ಟ್ ಎ ಏನಾದರೂ ನೀವು ಬರೀ ಕ್ವಶನ್ ಪೇಪರ್ ಮೇಲೆ ಡಿಪೆಂಡ್ ಆದರೆ ನಿಮಗೆ ಔಟ್ ಮಾರ್ಕ್ಸ್ ತೆಗಿಲಿಕ್ಕೆ ಬಹಳ ಏನಂತೀರ ನೀವು ಡಿಫಿಕಲ್ಟಿ ಫೇಸ್ ಮಾಡಬೇಕಾಗತ್ತೆ ಎಕ್ಸಾಮಲ್ಲಿ. ಹಾಗಾಗಿಯೇ ಪ್ರೀತಿಯ ವಿದ್ಯಾರ್ಥಿಗಳೇ, ತಾವುಗಳು ನಾನು ಅಪ್ಲೋಡ್ ಮಾಡಿರುವಂಥ ಅಟ್ಲೀಸ್ಟ್ ಒಂದು 6 ಕ್ವಶನ್ ಪೇಪರ್ ಅಂತೂ ಟಚ್ ಮಾಡಿದರೆ ನೀವು ಒಂದು ಸಬ್ಜೆಕ್ಟಿನ, ಆಯಿತಾ, ಅಲ್ಲಿಗೆ ನೀವು ಔಟ್ ತೆಗೆದ್ರಿ ಅಂತಲೇ. ಇಲ್ಲ ಸರ್ ನಮಗೆ ಕೇವಲ 4 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡಿ, ಅಥವಾ 4 ಮಾರ್ಕ್ಸ್ ಕೊಡಿ, ಅಥವಾ 6 ಮಾರ್ಕ್ಸ್ ಕೊಡಿ, ಅಥವಾ 5 ಮಾರ್ಕ್ಸ್ ಕೊಡಿ ಅಂತ ಹೇಳ್ತಾ ಹೋದರೆ ಅದು ಲಾಸ್ಟ್ ಪಾರ್ಟಲ್ಲಿ ಬರುವಂಥದ್ದಾಗಿರುತ್ತೆ. ನೋಡಿ, ಈಗ ಈ 4 ಮಾರ್ಕ್ಸು, ಈ 5 ಮಾರ್ಕ್ಸು, 6 ಮಾರ್ಕ್ಸು ಕ್ವಶನ್ಸ್ಗಳು ಎಲ್ಲಿ ನಿಮಗೆ ಇಂಪಾರ್ಟೆಂಟ್ಗಳು ಕ್ವಶನ್ಸ್ಗಳು ಸಿಗ್ತವೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋನ ಮಾಡಿರುವಂಥದ್ದು ನಾನು. ಇದನ್ನು ತಾವುಗಳು ಓದಬೇಕಾಗತ್ತೆ ಕಷ್ಟಪಟ್ಟು. ಆದರೆ 6 ಮಾರ್ಕ್ಸು, 4 ಮಾರ್ಕ್ಸು, 5 ಮಾರ್ಕ್ಸು ಏನು ಪ್ರಶ್ನೆಗಳಿದಾವೋ ಇದು ನಿಮಗೆ ಪದೇ ರಿಪೀಟ್ ಆಗ್ತಾ ಇರುತ್ತೆ ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲೂ. ಫಾರ್ ಎಕ್ಸಾಂಪಲ್, ನೀವು 4 ಪ್ರಶ್ನೆ ಪತ್ರಿಕೆಗಳು ನಾನು ನಿಮಗೆ ಹೇಳಿದೆ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ. ಪ್ರೀತಿಯ ವಿದ್ಯಾರ್ಥಿಗಳೇ, ದಯವಿಟ್ಟು ಅಟ್ಲೀಸ್ಟ್ ಒಂದು 3 ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿ. ಹೆಂಗಾಗಬೇಕು ಅಂತ ಹೇಳಿದರೆ ಪರ್ಫೆಕ್ಟ್ ಆಗಬೇಕು. ಯಾವುದೇ ರೀತಿಯಾದ ಒಂದು ಪ್ರಶ್ನೆಯೂ ಅದರಲ್ಲಿ ಬಿಡಬಾರ್ದು, ಟಫ್ ಅಂತ ಅನ್ನಿಸ್ಬಾರ್ದು. ಆ ರೀತಿಯಾಗಿ ನೀವು ಪ್ರಿಪ್ರೇಷನ್ ಮಾಡಿದರೆ 80ಕ್ಕೆ 80, 70ಕ್ಕೆ 70 ಅಂಕಗಳನ್ನು ಗಳಿಸ್ತೀರಾ. ಅಷ್ಟು ನಾನು ನಿಮಗೆ ಹೇಳ್ತಾ ಇದ್ದೇನೆ. ಈ 6 ಅಂಕದ ಪ್ರಶ್ನೆಗಳನ್ನು ಎಲ್ಲಿಂದ ಪಿಕ್ ಮಾಡಬೇಕು ಅಂತ ಹೇಳಿದರೆ ಲಾಸ್ಟ್ ಪಾರ್ಟ್ ಆಫ್ ಯುವರ್ ಕ್ವಶನ್ ಪೇಪರಲ್ಲಿ ನಿಮಗೆ ಹೈಯೆಸ್ಟ್ ಮಾರ್ಕ್ಸಿನ ಪ್ರಶ್ನೆಗಳು ಅಲ್ಲಿರ್ತವೆ. ಅದನ್ನು ನಾವು ಹೌದಲ್ವಾ, ಅಲ್ಲಿ ನಿಮಗೆ ಹಾಟ್ ಕ್ವಶನ್ಸ್ ಕೂಡ ಕೇಳಲಾಗುತ್ತೆ, ಕ್ರಿಟಿಸೈಸ್ ಕ್ವಶನ್ಸನ್ನು ಕೇಳಿರ್ತಾರೆ. ಇಂಗ್ಲೀಷಲ್ಲಾಗಿರ್ಬೋದು ಅಥವಾ ನಿಮಗೆ ಬೇರೆ ಸಬ್ಜೆಕ್ಟಲ್ಲೂ ಕೂಡ ಆಗಿರ್ಬೋದು.
ಆಯಿತಾ. ಆದರೆ ಲ್ಯಾಂಗ್ವೇಜ್ಗಳಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ ಲ್ಯಾಂಗ್ವೇಜ್ಗಳಲ್ಲಿ ಲಾಸ್ಟ್ ಪಾರ್ಟನ್ನು ಪತ್ರಲೇಖನ ಅಂತಾರೆ, ಲೆಟ್ರೇಟಿಂಗನ್ನು ಇಟ್ಟಿರ್ತಾರೆ. ಹಾಗಾಗಿ ಹೇಳುತ್ತಿರುವಂಥದ್ದು ಈ 6 ಮಾರ್ಕ್ಸ್ ಕ್ವಶನ್ಸು ತಾವುಗಳು ಅಟ್ಲೀಸ್ಟ್ ಒಂದು 3 ಕ್ವಶನ್ ಪೇಪರನ್ನು ತಾವುಗಳು ಸಾಲ್ವ್ ಮಾಡಿದ್ದೇ ಆದರೆ ನಿಮಗೆ ಎಕ್ಸಾಮಲ್ಲಿ ಖುಷಿಯಾಗಿ 6 ಅಂಕ ಅದೇ 3 ಕ್ವಶನ್ ಪೇಪರಲ್ಲಿ ಕವರ್ ಆಗುತ್ತೆ. ಸರ್ ಯಾವ ಡಿಸ್ಟಿಕ್ ಮಾಡಬೇಕು ಅಂತ ನಿಮ್ಮ ತಲೆಯಲ್ಲಿ ಬಂದರೆ ಅದೇ ಮೂರ್ಖತನ ನೀವು ಮಾಡ್ತಾ ಇರೋದು. ಸರ್ ವಿಚ್ ಡಿಸ್ಟಿಕ್ ಕ್ವಶನ್ ಪೇಪರ್ ಐ ಶುಡ್ ಫಾಲೋ ಅಂತ ನೀವು ಕೇಳ್ತಾ ಇದ್ದೀರಾ. ಯಾಕೆಂದರೆ ನಿಮ್ಮ ತಲೆಯಲ್ಲಿ ಏನು ಫಿಕ್ಸ್ ಆಗಿದೆ ಅಂತ ಹೇಳಿದರೆ ನೀವು ಶಿವಮೊಗ್ಗ ಜಿಲ್ಲೆಯವರಾದರೆ ಶಿವಮೊಗ್ಗ ಕ್ವಶನ್ ಪೇಪರೇ ಓದಬೇಕು, ಯಾಕಂದರೆ ಅದರಂಗೆ ಮತ್ತೆ ಅದನ್ನೇ ಕೊಡ್ತಾರೆ ಅಂತ. ಇದು ಮೂರ್ಖತನ ಅಂತ ಹೇಳ್ತೀವಿ, ಹೌದಲ್ವಾ? ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಆಯಿತಾ. ಇನ್ನೊಬ್ರಿಗೆ ತಲೆ ಇದೆ ಏನು ಅಂದರೆ ನಾನು ಬೆಂಗಳೂರು ಪೇಪರೇ ಸಿಕ್ಕರೆ ಭಾಳ ಹೆಲ್ಪ್ ಆಗುತ್ತೆ ಅಂತ. ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಟು ಗೆಟ್ ದ ಪೇಪರ್ಸ್ ಫ್ರಮ್ ಆಲ್ ಓವರ್ ದ ಡಿಸ್ಟ್ರಿಕ್ಟ್ಸ್, ಫ್ರಮ್ ಆಲ್ ಓವರ್ ದಿ ಕರ್ನಾಟಕ ಆಯಿತಾ. ಇನ್ನು 3 ದಿನಗಳಲ್ಲಿ ನಾನು ಹೇಳ್ತೀನಲ್ವ, ಗಂಟೆಗೆ ಒಂದೊಂದು ಪ್ರಶ್ನೆ ಪತ್ರಿಕೆ ನಿಮಗೆ ಸಿಗುತ್ತೆ, ಅಷ್ಟು ನಾನು ನಿಮಗೆ ಅಶ್ಯೂರೆನ್ಸ್ ಕೊಡ್ತೇನೆ. ಆದರೆ ನಿಮ್ಮಿಂದ ನಮಗೆ ಭಾಳ ಹೆಲ್ಪ್ ಆಗಬೇಕು ಪ್ರೀತಿಯ ವಿದ್ಯಾರ್ಥಿಗಳೇ. ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಒಂದು ಲೈಕ್ ಪ್ರೆಸ್ ಮಾಡಿ, ಒಂದು ಕಮೆಂಟನ್ನು ಬರೀರಿ ಅಂತ ಹೇಳಿದರೆ ಯಾರು ಕೂಡ ಮಾಡ್ತಾಯಿಲ್ಲ. ಅದು ಯಾಕೆ ಮಾಡ್ತಾಯಿಲ್ವೋ ನೋಡಿ, ನೀವು ಅದು ಮಾಡೋದ್ರಿಂದ ನಿಮ್ಮದೇನು ದುಡ್ಡು ಕಟ್ಟಾಗಲ್ಲ, ಅದು ಮಾಡೋದ್ರಿಂದ ನಿಮಗೇನು ಏನಂತೀರ ಸರ್ ತಾವುಗಳು, ನಿಮ್ಮ ಸಮಯ ಏನು ಬಹಳ ಇದಾಗಲ್ಲ. ಹೆಚ್ಚಿನ ನೋಡಿ, ನಾವು ನಿಮ್ಗೆ ಕೇಳ್ತಿರೋದು ಇಷ್ಟೇ, ವೀಡಿಯೋ ನೋಡ್ತಾ ಹಿಂಗೆ ಒಂದು ಸಲ ಪ್ರೆಸ್ ಮಾಡಿದರೆ ಸಾಕು, ಲೈಕ್ ಪ್ರೆಸ್ ಮಾಡ್ದಂಗೆ ಆಗುತ್ತೆ. ಒಂದು ಇಮೋಜಿ ಕೊಟ್ಟು ಓಕೆ ಅಂತ ಕೊಟ್ಟರೆ ಒಂದು ಕಮೆಂಟ್ ಕೊಟ್ಟಂಗೆ ಆಗುತ್ತೆ. ವಿ ಆರ್ ನಾಟ್ ಆಸ್ಕಿಂಗ್ ಯು ಟು ರೈಟ್ 6 ಮಾರ್ಕ್ಸ್ ಆನ್ಸರ್, 4 ಮಾರ್ಕ್ಸ್ ಆನ್ಸರ್ಸ್ ಇನ್ ಕಮೆಂಟ್ಸ್. ನಾವು ಕೇಳ್ತಾ ಇರೋದು ನಿಮ್ಮ ಪ್ರೀತಿ ಸರ್, ನಾವು ಕೇಳ್ತಾ ಇರೋದು ಅದು ನಿಮ್ಮ ಸೆಲ್ಫಿಶನ್ನು ಬಿಡಲಿ ಅಂತ ಅಷ್ಟೇ, ನೀವು ಒಳ್ಳೆಯರಾಗಲಿ ಅಂತ, ನೀವು ಹೆಲ್ಪಿಂಗ್ ಹ್ಯಾಂಡ್ಸ್ಗಳಾಗಿ ಅಂತ. ದಯವಿಟ್ಟು ವಿಡಿಯೋ ನೋಡಿದವರು ಆಯಿತಾ, ನಿಮಗೆಲ್ಲದೂ ಕೂಡ ಸಂಪೂರ್ಣವಾಗಿ ತಿಳಿದಿದೆ ಅಂದ್ಕೊಂಡಿದ್ದೀನಿ. ನೋಡಿ, ಈ 2 ಮಾರ್ಕ್ಸಿನ ಪ್ರಶ್ನೆಗಳು, 3 ಅಂಕದ ಪ್ರಶ್ನೆಗಳು ಎಲ್ಲ ರಿಪೀಟ್ ಆಗುತ್ತೆ. ನಿಮ್ಮ ಕನ್ನಡದಲ್ಲಾಗಿರ್ಬೋದು, ಹಿಂದಿನಲ್ಲಾಗಿರ್ಬೋದು, ಅಥವಾ ನಿಮ್ಮ ಕೆಮಿಸ್ಟ್ರಿ, ಫಿಸಿಕ್ಸು ಎಲ್ಲ ಆಗಿರ್ಬೋದು, ಎವ್ರಿಥಿಂಗ್ ವಿಲ್ ರಿಪೀಟ್. ನಾನು ಹೇಳಿದ್ನಲ್ವ, 3 ರಿಂದ 4 ಕ್ವಶನ್ ಪೇಪರ್ ನೀವು ಸಾಲ್ವ್ ಮಾಡಿದ್ದೇ ಆದರೆ ಯು ಆರ್ ದ ಪರ್ಫೆಕ್ಟ್. ನೀವು ಈಗ ರೆಡಿಯಾಗಿದ್ದೀರಾ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿಗೆ ಅಂತ ಅನ್ಕೋಬೇಕು. ಹಾಗೇ ಆಗ್ತೀರಾ. ಯಾವಾಗ ಅಂತ ಹೇಳಿದರೆ ಇಫ್ ಯು ಸೆಟ್ ಯುವರ್ ಮೈಂಡ್, ಹೌದು ಇದು ಬರುತ್ತೆ ನಾನು ಓದಬೇಕು ಅಂತ, ಆದರೆ ಮಾತ್ರ ಸಾಧನೆಯನ್ನು ತಾವುಗಳು ಮಾಡ್ಬೋದು ಅಂತ ಹೇಳ್ತಾ, ದಯವಿಟ್ಟು ಯಾವುದೇ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಸರ್. ನಾನು ಫೇಸ್ ಟು ಫೇಸ್ ನಿಮಗೆ ಬಂದು ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಇಟ್ ಈಸ್ ಅಂಡರ್ಸ್ಟುಡ್ ಆಯಿತಾ. ಅಲ್ಲಿವರೆಗೂ ನಾನು ಯಾವುದೇ ಕಾರಣಕ್ಕೂ ಫೇಸ್ ಟು ಫೇಸ್ ಬರೋಲ್ಲ. ದಯವಿಟ್ಟು ಸ್ವಲ್ಪ ಸಮಯ ಅವಕಾಶ ಕೊಟ್ಟರೆ ಇಂಗ್ಲೀಷಿನ, ಯಾಕಂದರೆ ನಾನು ಪಾಠ ಮಾಡುವುದೇ ಇಂಗ್ಲೀಷು ಆಯಿತಾ. ಹಾಗಾಗಿ ಇಂಗ್ಲೀಷಿಗೆ ಪರ್ಟಿಕ್ಯುಲರಾಗಿ ಒಂದು ವಿಡಿಯೋ, ಪ್ರತಿಯೊಂದು ಪಾಠದ ಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು, 1 ಮಾರ್ಕ್ಸ್ ಕ್ವಶನ್ಸ್, 4 ಮಾರ್ಕ್ಸ್ ಕ್ವಶನ್ಸ್, 6 ಮಾರ್ಕ್ಸ್ ಕ್ವಶನ್ಸ್ ಇರೋದೇ. ಅದು ನೀವು ಕಮೆಂಟಲ್ಲಿ ಸರ್ ಇಂಗ್ಲೀಷಿನ 2 ಮಾರ್ಕ್ಸ್ ಕ್ವಶನ್ಸ್ ಹೇಳಿ ಅಂತೀರ. ಇಂಗ್ಲೀಷಲ್ಲಿ 2 ಮಾರ್ಕ್ಸ್ ಕ್ವಶನ್ಸೇ ಇಲ್ಲ, 3 ಮಾರ್ಕ್ಸ್ ಕ್ವಶನ್ಸೂ ಇಲ್ಲ ಆಯಿತಾ, ಫಿಲ್ ಇನ್ ದ ಬ್ಲ್ಯಾಂಕ್ಸೂ ಇಲ್ಲ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಪ್ರೀತಿಯ ವಿದ್ಯಾರ್ಥಿ. ಸರ್ ಇಂಪಾರ್ಟೆಂಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇಂಗ್ಲೀಷಲ್ಲಿ ಕೊಡಿ ಅಂತೀರ. ಇಲ್ಲ ಎಲ್ಲಿಂದ ತಂದ್ಕೊಳ್ಳಿ, ಸುಮ್ಮನೆ ಕೂತ್ಕೊಂಡು ಏನೋ ನಾವು ಪಾಠ ಮಾಡಬೇಕಾಗತ್ತೆ ಇವೆಲ್ಲ ಆಯಿತಾ. ಇದನ್ನು ನಾವು ಏನಂತ ಕರಿತೀವಿ, ನೀವು ಇನ್ನೂ ಈ ಲೆವೆಲಲ್ಲಿದ್ದೀರಾ ಅಂತ. ಬಿಕಾಸ್ ಯು ಡೋಂಟ್ ನೋ ದಿ ಕ್ವಶನ್ ಪೇಪರ್ ಪ್ಯಾಟ್ರನ್ ನೋಡಿರಿ. ಫಸ್ಟ್ ಡೌನ್ಲೋಡ್ ಮಾಡ್ಕೊಳ್ಳಿ ಒಂದು ಕ್ವಶನ್ ಪೇಪರು. ನಾನು PDF ಕಾಪಿ ಉಚಿತವಾಗಿ ಕೊಟ್ಟಿದ್ದೇನೆ ವಿಡಿಯೋದ ಕೆಳಗಡೆ. ಇನ್ನೂ ಬಹಳ ಜನ ಕನ್ನಡ ಕ್ವಶನ್ ಪೇಪರ್ ನೋಡಿ ಸರ್ ಇಂಗ್ಲೀಷ್ ಕ್ವಶನ್ ಪೇಪರ್ ಬಿಡ್ರಿ ಸಿಲೆಬಸ್ಸು ಅಂತ. ಕನ್ನಡ ಕ್ವಶನ್ ಪೇಪರು, ಇಂಗ್ಲೀಷ್ ಕ್ವಶನ್ ಪೇಪರ್, ಲ್ಯಾಂಗ್ವೇಜಿಗೆ ಒಂದೇ ಒಂದು ವಿಡಿಯೋ ಮಾಡಿ ಸಿಲೆಬಸ್ ಅಪ್ಲೋಡ್ ಮಾಡಿದ್ದೇನೆ. ಪ್ರಥಮ PUCಗೂ ಹಾಗೂ ದ್ವಿತೀಯ PUCಗಳಿಗೂ ನಿಮಗೆ ಎಲ್ಲರಿಗೂ ಕೂಡ ನಿಮಗೆ ಬೇಕಾಗಿರುವಂಥ ಈಗಾಗಲೇ ಮಿಡ್ ಟರ್ಮ್ ಎಕ್ಸಾಮಿಗೆ ಎಲ್ಲ ಅಪ್ಲೋಡ್ ಆಗಿದೆ ಸರ್. ಇದು ರೆಡಿ ಇದೆ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರಿಗೆ ಹಂಗೆ ಅನಿಸುತ್ತೆ. ಒಂದೇ ಒಂದು ವಿಡಿಯೋ ನೋಡಿ ಅಲ್ಲಿ ಕಮೆಂಟಲ್ಲಿ ಸರ್ ನಮಗೆ ಅದು ಬೇಕು ಇದು ಬೇಕು ಅಂತ ಕಮೆಂಟ್ ಮಾಡ್ತೀರಾ. ಕಮೆಂಟ್ ಮಾಡಿದಾಗ ನಮ್ಗೆ ಅನಿಸುತ್ತೆ ಯು ಆರ್ ನಾಟ್ ಅವರ್ ಸಬ್ಸ್ಕ್ರೈಬರ್ ಅಂತ. ನೀವು ಸಬ್ಸ್ಕ್ರೈಬರ್ ಮಾಡ್ಕೊಂಡಂಗೆ ಸಬ್ಸ್ಕ್ರೈಬೇ ಮಾಡ್ಕೊಂಡಿಲ್ಲ ಅಂದರೆ ನಿಮಗೆ ಸಿಗದೆ ಒಂದು ವಿಡಿಯೋ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಬೆಲ್ ಬಟನನ್ನು ಪ್ರೆಸ್ ಮಾಡ್ಕೊಂಡ್ರೆ ವೆನ್ ಎವರ್ ವಿ ಅಪ್ಲೋಡ್ ಇಂಪಾರ್ಟೆಂಟ್ ವಿಡಿಯೋಸ್ ಯು ವಿಲ್ ಗೆಟ್ ನೋಟಿಫಿಕೇಷನ್. ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಎಕ್ಸಾಮ್ಗಿಂತ ಮುಂಚೆ ತಲುಪಿದರೆ ಎಲ್ಲೋ ಒಂದು ಕಡೆ ನಗುವ ಮುಖಗಳನ್ನು ನೋಡ್ಬೋದು, ಎಲ್ಲೋ ಒಂದು ಕಡೆ ಒಳ್ಳೆಯ ಅಂಕಗಳನ್ನು ನೋಡ್ಬೋದು, ಎಲ್ಲೋ ಒಂದು ಕಡೆ ನಿಮ್ಮ ಫ್ರೆಂಡ್ಸೇ ಖುಷಿ ಆಗ್ತಾರೆ ಆಯಿತಾ, ತಾವುಗಳು ಖುಷಿ ಆಗ್ತಾರೆ. ಯಾಕಂದರೆ ನಿಮ್ಮಿಂದ ಅವನು ಒಳ್ಳೆಯ ಅಂಕಗಳನ್ನು ತೆಗೆದಿರ್ತಾನೆ. ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ಸಾಕು ವಿಡಿಯೋ ಬಹಳ ಲೆಂತಿ ಆದರೆ ನಿಮಗೂ ತೊಂದರೆ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್.